ಇತರರ ಶಾಂತಿ ಭಂಗ ಮಾಡಿ ಪ್ರಾರ್ಥನೆ ಮಾಡಿ ಎಂದು ಯಾವ ಧರ್ಮವೂ ಬೋಧಿಸದು. ಧರ್ಮವನ್ನ ಆಚರಿಸಲು ಲೌಡ್ ಸ್ಪೀಕರ್ ಅಗತ್ಯವಿಲ್ಲ. ಮಸೀದಿ ಅರ್ಜಿ ತಿರಸ್ಕರಿಸಿದ ಹೈಕೋರ್ಟ್. ಮಸೀದಿಗಳಲ್ಲಿ ಧ್ವನಿವರ್ಧಕ ನಿಷೇಧಕ್ಕೆ ದೇಶದ ನ್ಯಾಯಾಲಯಗಳ ಪರೋಕ್ಷ ಬೆಂಬಲ. ಬಾಂಬೆ ಹೈಕೋರ್ಟ್ನ ನಾಗ್ಪುರ ಪೀಠದ ಮಹತ್ವದ ಆದೇಶದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಉಲ್ಲೇಖಿಸಿ ಧರ್ಮವನ್ನ ಆಚರಿಸಲು ಧ್ವನಿವರ್ಧಕಗಳ ಬಳಕೆ ಅನಿವಾರ್ಯವಲ್ಲ ಎಂದು ಹೇಳಿದೆ. ಮಸೀದಿಯಲ್ಲಿ ಧ್ವನಿವರ್ಧಕಗಳ ಬಳಕೆಯನ್ನು ಪುನಃಸ್ಥಾಪಿಸಲು ನಿರ್ದೇಶನವನ್ನ ಕೋರಿ ಮಹಾರಾಷ್ಟ್ರದ ಗೊಂಡಿಯಾ ಜಿಲ್ಲೆಯ ಮಸ್ಜಿದ್ ಗೌಸಿಯಾ ಸಲ್ಲಿಸಿದ ಅರ್ಜಿಯನ್ನು ವಜಾಗೊಳಿಸಿದ ಪೀಠವು ಪ್ರಾರ್ಥನೆ ಸಲ್ಲಿಸಲು ಧ್ವನಿವರ್ಧಕಗಳನ್ನು ಬಳಸುವ ಹಕ್ಕನ್ನು ಸ್ಥಾಪಿಸುವ ಯಾವುದೇ ಕಾನೂನು ಅಥವಾ ಧಾರ್ಮಿಕ ದಾಖಲೆಯನ್ನು ಸಲ್ಲಿಸಲು ಅರ್ಜಿದಾರರು ವಿಫಲರಾಗಿದ್ದಾರೆ ಎಂದು ಹೇಳಿದೆ. ಧ್ವನಿವರ್ಧಕಗಳು ಅಥವಾ ಡ್ರಮ್ ಬಾರಿಸುವ ಮೂಲಕ ಇತರರ ಶಾಂತಿಯನ್ನು ಭಂಗಗೊಳಿಸುವ ಮೂಲಕ ಪ್ರಾರ್ಥನೆಗಳನ್ನು ಮಾಡಬೇಕೆಂದು ಯಾವುದೇ ಧರ್ಮವು ಸೂಚಿಸುವುದಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ನ್ಯಾಯಮೂರ್ತಿಗಳಾದ ಅನಿಲ್ ಪನ್ಸಾರೆ ಮತ್ತು ರಾಜ್ ವಕೋಡ್ ಅವರ ಪೀಠವು ಶಬ್ದ ಮಾಲಿನ್ಯದ ವಿಷಯವು ಪುನರಾವರ್ತನೆಯಾಗುತ್ತಿದೆ ಮತ್ತು ಅದನ್ನು ಸ್ವಯಂ ಪ್ರೇರಿತವಾಗಿ ಗಮನಕ್ಕೆ ತೆಗೆದುಕೊಂಡು ಪರಿಣಾಮಕಾರಿ ಪರಿಹಾರವನ್ನು ಕಂಡುಕೊಳ್ಳುವಂತೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಸೂಚಿಸಿದೆ. ಗೊಂಡಿಯಾ ಜಿಲ್ಲೆಯ ಮಸೀದ್ ಗೌಸಿಯಾ ಪ್ರಾರ್ಥನೆ ಸಲ್ಲಿಸಲು ಲೌಡ್ ಸ್ಪೀಕರ್ಗಳನ್ನು ಬಳಸಲು ಅನುಮತಿ ಕೋರಿ ಸಲ್ಲಿಸಿದ ಅರ್ಜಿಯನ್ನು ವಜಾಗೊಳಿಸಿದ ನ್ಯಾಯಾಲಯ ಯಾವುದೇ ಧರ್ಮವು ಇತರರ ಶಾಂತಿಯನ್ನು ಭಂಗಗೊಳಿಸುವ ಮೂಲಕ ಪ್ರಾರ್ಥನೆಗಳನ್ನು ಮಾಡಬೇಕೆಂದು ಸೂಚಿಸುವುದಿಲ್ಲ ಅಥವಾ ಅವು ಧ್ವನಿವರ್ಧಕಗಳು ಅಥವಾ ಡ್ರಮ್ ಬಾರಿಸುವ ಮೂಲಕ ಆಗಬೇಕೆಂದು ಬೋಧಿಸುವುದಿಲ್ಲ ಎಂದು ನ್ಯಾಯಪೀಠ ಹೇಳಿದೆ. ಸುಪ್ರೀಂ ಕೋರ್ಟ್ ಇತರ ನಾಗರಿಕರು, ವಿಶೇಷವಾಗಿ ಚಿಕ್ಕ ವಯಸ್ಸಿನವರು ಮತ್ತು ವಯಸ್ಸಾದವರು, ಅನಾರೋಗ್ಯ ಪೀಡಿತರು ಮತ್ತು ಮಾನಸಿಕ ತೊಂದರೆಗಳಿಂದ ಬಳಲುತ್ತಿರುವವರು ಸಮಂಜಸವಾದ ಶಾಂತತೆಯನ್ನು ಆನಂದಿಸಲು ಅರ್ಹರಿರುವ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸಿದ್ದರು. ಶಬ್ದ ಮಾಲಿನ್ಯದ ವಿಷಯವು ಪುನರಾವರ್ತನೆಯಾಗುತ್ತಿದೆ ಎಂಬುದನ್ನು ಬಾಂಬೆ ಹೈಕೋರ್ಟ್ ಪೀಠ ಗಮನಿಸಿದೆ. ಶಬ್ದ ಮಾಲಿನ್ಯವು ಸಾರ್ವಜನಿಕ ಆರೋಗ್ಯ ಮತ್ತು ಕಲ್ಯಾಣಕ್ಕೆ ಗಂಭೀರ ಬೆದರಿಕೆಯಾಗಿದೆ. ಇದು ಹೋರಾಟ ಅಥವಾ ಹಾರಾಟ ಸಿಂಡ್ರೋಮ್ಗೆ ಕಾರಣವಾಗುತ್ತದೆ. ಕಾರ್ಟಿಸೋಲ್ ಮತ್ತು ಇತರ ಹಾನಿಕಾರಕ ರಾಸಾಯನಿಕಗಳನ್ನು ರಕ್ತ ಪ್ರವಾಹಕ್ಕೆ ಬಿಡುಗಡೆ ಮಾಡುತ್ತದೆ ಎಂದು ನ್ಯಾಯಾಲಯ ಹೇಳಿದೆ. ಕಾಲಾನಂತರದಲ್ಲಿ ಈ ರಾಸಾಯನಿಕಗಳು ದೇಹದಲ್ಲಿ ನಿರ್ಮಾಣವಾಗುತ್ತವೆ. ಇದು ರಕ್ತನಾಳದ ಕಾಯಿಲೆ, ಆಕ್ರಮಣಶೀಲತೆ, ದೀರ್ಘಕಾಲದ ಆಯಾಸ, ತಲೆನೋವು, ಅಧಿಕ ರಕ್ತದೊತ್ತಡ, ಮಾನಸಿಕ ಅಸ್ವಸ್ಥತೆ ಮತ್ತು ಆತಂಕ ಸೇರಿದಂತೆ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಎಂದು ಅದು ಹೇಳಿದೆ. ಶಬ್ದ ಮಾಲಿನ್ಯವು ಶ್ರವಣ ಹಾನಿಯನ್ನುಂಟು ಮಾಡಬಹುದು ಮತ್ತು ಅದು 120 ಡೆಸಿಬಲ್ಗಳನ್ನು ಮೀರಿದರೆ ಅದು ಕಿವಿಯೋಲೆ ಛಿದ್ರಕ್ಕೆ ಕಾರಣವಾಗಬಹುದು ಎಂದು ನ್ಯಾಯಾಲಯ ಹೇಳಿದೆ.